ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಾಲೂಕಿನಾದ್ಯಂತ ಅಂತರ್ಜಲ ಮಟ್ಟ ಕುಸಿದ ಒಂದಡಿಯಾದರೆ ಇರುವ ನೀರು ಸದ್ಬಳಕೆ ಮಾಡಿಕೊಳ್ಳುವಲ್ಲಿನ ವೈಫಲ್ಯದಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಉಳ್ಳೆಸೂಗೂರು ಗ್ರಾಮ ಪಂಚಾಯಿತಿಯ ತಾಂಡ ಹಾಗೂ ಸುತ್ತಮುತ್ತಲಿನ ಅನೇಕ ಗ್ರಾಮದಲ್ಲಿ ಕುಡಿಯುವ ನೀರಿನ ಯೋಜನೆ ನಿರ್ವಹಣೆ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯದಿಂದ 16 ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಉಳ್ಳೆಸೂಗೂರು ಹಾಗೂ ತಾಂಡ ಸುತ್ತಮುತ್ತಲಿನ ಅನೇಕ ಗ್ರಾಮಗಳು ಪಂಚಾಯಿತಿ ವ್ಯಾಪ್ತಿಗೆ ಬಂದರೂ ಕೂಡ ಗ್ರಾಮದಲ್ಲಿ ಕುಡಿಯುವ ನೀರಿನ ಯೋಜನೆ ಶಾಪಗ್ರಸ್ತವಾಗಿ ಪರಿಣಮಿಸಿದ್ದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ನಿರ್ವಹಣೆ ಸಮಸ್ಯೆಯಿಂದ ಶುದ್ಧ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಆಗ್ತಾ ಇಲ್ಲ. ಆಡಳಿತ ವೈಫಲ್ಯದಿಂದ ಗ್ರಾಮದ ಜನರು ನೀರಿಗಾಗಿ ಪರದಾಡುವಂತಾಗಿದೆ ಎಂದು ಬಂಜಾರ ಸಮಾಜದ ಯುವ ಘಟಕದ ಜಿಲ್ಲಾಧ್ಯಕ್ಷರು ಆದ ರವಿ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆಲವು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ವಾರ್ಡಿನ ಸದಸ್ಯರು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಬೇಕಾಗಿತ್ತು. ಆದರೆ ಅದು ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಫುಲ್ಲಾಗಿ ನೀರಿಲ್ಲ, ಮೇಲ್ಕ ನೀರಿಲ್ಲ, ಏನಿಲ್ಲ. ನಮ್ದು ನೀರಿಗೆ ಭಾಳ ತೊಂದರೆ ಆಗುತ್ತೆ. ಏನು ಮಾಡೋಣ ನಾವು? 2 ತಿಂಗಳಿಲ್ಲ ಲೈಟ್ ಇದ್ರೆ, ಲೈಟ್ನ ಇಲ್ಲ. ಲೈಟ್ 2-3 ತಿಂಗಳಾಯ್ತು, ಲೈಟ್ ಸರಿ ಇಲ್ಲ, ಏನಿಲ್ಲ. ನಮ್ಮ ತಾಂಡಾಗ ಏನಿಲ್ಲ. 2-3 ಕಿಲೋಮೀಟರ್ ನಮ್ ಗೊಂಬಳ ಕಾಲೇಜ್ ನೋಡಕ್ ಬರ್ತದ ಬರಕಿಲ್ಲ ರೀ. ನಮ್ದು 3 ಕಿಲೋಮೀಟರ್ ಎಸ್ತಿರ್ತೀವಿ ರೀ ನೀರು. ಏನ್ ಕೆರೆಯಿಂದ? ಕೆರೆಯಿಂದ ಎಲ್ಲಿ ನೀರಿನ ಭಾಳ ತೊಂದರೆ ಆಗಲಾಗುತ್ತೆ ಅವ್ರಿಗೆ. ಏನ್ ಮಾಡೋದು ನಾವು? ಕುಡಿಯಕ್ಕೆಲ್ಲ ಹೆಂಗ್ ಮಾಡ್ತೀವಿ? ಕುಡಿಯಾಕನಿಲ್ಲ, ಇಲ್ಲ, ಏನಿಲ್ಲ ರೀ. ನಮ್ಮ ನೀರಿನ ಇಲ್ಲ. ದನ ಕರುಗಳು ಯಾವ್ದು ಇಲ್ಲ. ದನ ಕರ ಸಾಲಾಗತ್ತೆ. ಏನ್ ಮಾಡಬಹುದು? ಮನ್ಯಾಗ ಕಟ್ಟಿ ನಮ್ಮ ಮನೆ ಟಿಸಿ ಇಲ್ಲ, ಗ್ರಾಮದಲ್ಲಿ ಸುಮಾರು 15 ದಿವಸದಿಂದ ನಮ್ಮ ತಾಂಡದಲ್ಲಿ ಮತ್ತು ಊರಿನಲ್ಲಿ ಏನಾಗ್ಯದಪ್ಪ ಅಂತಂದರೆ ಕುಡಿಯೋ ನೀರಿನ ಭಾಳ ಸಮಸ್ಯೆ ಆಗಿದೆ. ಕರೆಂಟ್ ಇಲ್ಲ ಸರ್, 15 ದಿವಸ ಆಯಿತು. ಒಂದೇ ಟಿ ಸಿ ಇದೆ, ಇನ್ನೊಂದು ಟಿ ಸಿ ಅಳವಡಿಸ್ಕೊಡ್ಬೇಕು. ಮತ್ತು ಇವರು ಸುಮಾರು 3 ಕಿಲೋಮೀಟರ್ ದೂರಿಂದ ಹೋಗ್ಬೇಕು ಸರ್ ನೀರು ತರೋಕ್ಕೆ. ಸಣ್ಣ ಮಕ್ಕಳು ಇದ್ದಾರೆ. ಮತ್ತೇನಪ್ಪ ಅಂದ್ರೆ ಸರ್ ಇವರು 3 ದಿನ 4 ದಿನಕ್ಕೆ ಒಂದ್ಸತಿ ಸ್ನಾನ ಮಾಡ್ತಾರೆ ಸರ್. ಯಾಕೆ ನೀರೇ ಇಲ್ಲ, ಸ್ನಾನ ಮಾಡೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಬಟ್ಟೆ ಹೋಗೋಕ್ಕೆ ನೀರಿಲ್ಲ, ಎಲ್ಲದಕ್ಕೆ ನೀರು ಬೇಕಲ್ಲ ಸರ್. ನೀರಿಲ್ಲಾರ್ದ ಜೀವನ ಹೆಂಗೆ ಮಾಡಬೇಕು? ಈ ಸಮಸ್ಯೆ ಹಿಂಗಾಗಿದೆ. ಒಳಸೂಗೂರು ತಾಂಡ ಮತ್ತು ಒಳಸೂಗೂರು ಊರಲ್ಲಿ ಸುತ್ತಮುತ್ತಲ ಊರಲ್ಲಿ ಎಲ್ಲ ಸುತ್ತ ಏನಾಗಿದೆ ಅಂದ್ರೆ 15 ದಿವಸದಿಂದ ಇವರು ಒಟ್ಟು ಬೆಳಕೆ ಕಂಡಿಲ್ರಿ, ಕರೆಂಟೇ ಕಂಡಿಲ್ಲ. 15 ದಿವಸ ಆಯ್ತು. ಈ ಯಾದಗಿರಿ ಜಿಲ್ಲೆಯಿಂದ 13 ಕಿಲೋಮೀಟರ್ ಒಳಸೂಗೂರು ಗ್ರಾಮ ಇದೆ. 13 ಕಿಲೋಮೀಟರ್ಗೆ ಇಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ ಅಂತಂದ್ರೆ ನಾವೇನು ಪಾಕಿಸ್ತಾನದಾಗಿದ್ದೀವಿ ಏನು ಸರ್? ಯಾವ ದೇಶದಾಗಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ದನ ಕರುಗಳಿಗೆ ನೀರು, ದನ ಕರುಗಳಿಗೆ ಮೊದಲು ಇಲ್ಲ ಸರ್. ಮನುಷ್ಯನಿಗೆ ಸಿಗ್ತಾ ಇಲ್ಲ, ದನ ಕರುಗಳಿಗೆ ಎಲ್ಲಿ ಸಿಗ್ತಾವ ಸರ್? ದನ ಕರುಗಳಿಗಿಲ್ಲ, ಕುರಿ ಎಮ್ಮಿಗಳಿಗಿಲ್ಲ, ಭಾಳ ಕಷ್ಟ ಆಗಿಬಿಟ್ಟದ. ಅದಕ್ಕೆ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, PDO ಅವರಾಗಲಿ, ಸೆಕ್ರೆಟರಿ ಆಗಲಿ, EO ಆಗಲಿ, ಜಿಲ್ಲಾ ಪಂಚಾಯತಿ CO ಅವರಾಗಲಿ ತಕ್ಷಣ ಈ ತಾಂಡಕ್ಕೆ ಭೇಟಿ ಕೊಟ್ಟು ಆದಷ್ಟು ಬೇಗ ಕ್ರಮ ತಗೊಂಡು PDO ಅವರ ಮೇಲೆ ಆಕ್ಷನ್ ತಗೊಂಡು ನೀರಿನ ವ್ಯವಸ್ಥೆ ಮಾಡಿ ಕೊಡಬೇಕು. ಮತ್ತು ಇನ್ನೂ ಒಂದು ಇದು ಹೊಸ 2 TC ಅನ್ನು ಕುಡಿಸಿಕೊಡುವಂಥ ಕೆಲಸ ಮಾಡ್ಬೇಕು ಸರ್. ಇದ್ರ ಈಗ ಅಧಿಕಾರಿಗಳ ಗಮನಕ್ಕೆ ತಂದ್ರಿ ನೀವು? ಸರ್ 15 ದಿವಸ ಕಂಟಿನ್ಯೂ ಊರಿಗೆ ಹೋಗ್ತಿದ್ದಾರೆ. 15 ದಿವಸ ಪಂಚಾಯತಿ ಲೆಟರ್ ಕೊಟ್ಟಿದ್ದಾರೆ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಬರ್ತಾರೆ, ನೀರು ಇವತ್ತು ಬರ್ತದೆ, ನಾಳೆ ಬರುತ್ತೆ, ಇವತ್ತು ಬರ್ತದೆ, ನಾಳೆ ಬರುತ್ತೆ ಅಂತೇಳಿ 15 ದಿನ ಕಂಟಿನ್ಯೂ ಇದೇ ಥರ ಮಾಡ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ಏನು ಮಾಡಿದ್ದೀವಿ ಸರ್, ನಮ್ಮ ಸಮಾಜದ ಮುಖಂಡರೆಲ್ಲ ಕೂಡಿ ದೇವರಾಜ ನಾಯಕ್ ಒಳ್ಳೆಸೂಗೂರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅವ್ರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ತಾಂಡ ಆಗಲಿ ಊರಾಗಲಿ ಎಲ್ಲ ಒಂದೇ ಇದೆ ಸರ್. ಎಲ್ಲ ಅಣ್ತಮ್ಮರ ಒಂದು ಕುಟುಂಬದಲ್ಲಿ ಬಂದಂಥ ಬಾಂಧವ್ಯ ಇದೆ. ಅದಕ್ಕೆ ಬಹಳಷ್ಟು ಸಮಸ್ಯೆ ಆಗಿದೆ. ಆದಷ್ಟು ಬೇಗ ಇದು ಕ್ರಮ ತಗೋಬೇಕು ಸರ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.